ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಅಂತೂ ಇಂತೂ ನಮ್ಮ ಹೊಸ ವರ್ಷದ ಮೊದಲನೇ ಹಬ್ಬಕ್ಕೆ ಕಾಲಿಟ್ಬಿಟ್ವಿ ನಾವು. ಎಲ್ರಿಗೂ ಹ್ಯಾಪಿ 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 ಮಕರ ಸಂಕ್ರಾಂತಿ. ಬನ್ನಿ ಇವಾಗ ಕಥೆನ ಶುರು ಮಾಡೋಣ. ಇಷ್ಟ ಆಗ್ತಿದ್ರೆ ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ರಾಘವನಪ್ಪ ಶಂಕರಪ್ಪನವರು ಹಳೆ ಕಾಲದ ಮನುಷ್ಯರಾದರೂ ಮಗನ ಮೌನ ಮತ್ತು ಶ್ರಮವನ್ನು ಹತ್ತಿರದಿಂದ ಕಂಡವರು. ರಶ್ಮಿ ವಿಷಯ ಪ್ರಸ್ತಾಪಿಸಿದಾಗ ಅವರು ತಕ್ಷಣವೇ ಕೋಪ ಮಾಡಿಕೊಳ್ಳಿಲ್ಲ. ಬದಲಿಗೆ ಅವರ ಕಣ್ಗಳಲ್ಲಿ ಒಂದು ರೀತಿಯ ವಿಷಾದ ತುಂಬಿತ್ತು. ಶಂಕರಪ್ಪನವರು ಕೈಲಿದ್ದ ಚಹಾ ಲೋಟನ ಕೆಳಗಿಟ್ಟು ಚಾಂದಿನಿ ಕಿಟಕಿಯ ಕಡೆಗೆ ನೋಡ್ತಾ ದೀರ್ಘವಾಗಿ ನಿಟ್ಟುಸಿರು ಬಿಟ್ರು. ರಾಘವ ತಲೆ ತಗ್ಸಿ ನಿಂತಿದ್ದ. ರಾಘು, ಹತ್ರ ಬಾ ಎಂದರು ಅಪ್ಪ. ರಾಘವ ಅಪ್ಪನ ಪಕ್ಕದಲ್ಲಿ ಕೂತಾಗ ಅಪ್ಪ ಅವನ ಕೈಯನ್ನು ತನ್ನ ಕೈಯೊಳಗಡೆ ತೆಗೆದುಕೊಂಡ್ರು. ಅವರ ಕೈಗಳು ಒರಟಾಗಿದ್ದವು. ವರ್ಷಗಟ್ಟಲೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿ ಸವೆದ ಕೈಗಳವು. ರಶ್ಮಿ ಹೇಳಿದ ವಿಷಯ ನನಗೆ ಆಶ್ಚರ್ಯ ತಂದಿಲ್ಲ ಕಣೋ. ಕಳೆದ ಕೆಲವು ತಿಂಗಳಿಂದ ನೀನು ರಾತ್ರಿ ತಡವಾಗಿ ಬರ್ತಿರೋದು, ನಿನ್ನ ಮುಖದಲ್ಲಿರೋ ಆತಂಕ ಎಲ್ಲನೂ ನಾನು ಗಮನಿಸ್ತಾನೇ ಇದ್ದೆ. ನೀನು ಪ್ರೀತಿ ಮಾಡಿರೋದು ತಪ್ಪಲ್ಲ, ಆದರೆ ನನ್ನ ಭಯ ಇರೋದು ನಮ್ಮ ಪರಿಸ್ಥಿತಿ ಬಗ್ಗೆ ಅಂದರು ಶಂಕರಪ್ಪನವರು. ರಾಘವ ಮೆಲ್ಲಗೆ ಹೇಳ್ದ, ಅಪ್ಪ, ನಾನು ನಿಮ್ಮ ಮೇಲೆ ಯಾವುದೇ ಹೊರೆ ಹಾಕಲ್ಲ. ಆ ಹುಡುಗಿ ಕೂಡ ಮಧ್ಯಮ ವರ್ಗದವಳೆ. ಅವನ ಮಾತನ್ನು ತಡೆದ್ರು. ಹೊರೆ ಬಗ್ಗೆ ನಾನು ಮಾತಾಡ್ತಿಲ್ಲ ರಾಘು. ನೀನು ನನ್ನ ಮಗ. ಈ ಮನೆ ನಡೆಸೋಕೆ ನೀನು ಪಡ್ತಿರೋ ಕಷ್ಟ ನನಗೆ ಗೊತ್ತು. ನೀನು ಡೆಲಿವರಿ ಕೆಲಸ ಮಾಡ್ತಿರೋದು ಗೊತ್ತಾದಾಗ ನನಗೆ ಸಂಕಟ ಆಯಿತು. ನನ್ನ ಮಗನಿಗೆ ಅಷ್ಟೊಂದು ಸುಖ ಕೊಡೋಕೆ ನನ್ನಿಂದ ಆಗ್ತಿಲ್ವಲ್ಲ ಅಂತ ನೊಂದ್ಕೊಂಡೆ. ಈಗ ನೀನು ಮದುವೆ ಅಂತ ಹೋದರೆ ಆ ಹುಡುಗಿ ಮನೆಗೆ ನಾನು ಏನು ಅಂತ ಹೇಳೋಗ್ಲಿ? ನನ್ನ ಮಗ ಇಷ್ಟಪಟ್ಟಿದ್ದಾನೆ, ಮದುವೆ ಮಾಡಿಕೊಡಿ ಅಂತ ಕೇಳೋಕೆ ನನಗೆ ಹೆದರಿಕೆ ಇಲ್ಲ. ಆದರೆ ನಿನಗೆ ಸಂಸಾರ ನಿಭಾಯಿಸೋ ಶಕ್ತಿ ಈಗಿದೆಯಾ ಅನ್ನೋದೇ ನನ್ನ ಯೋಚನೆಯವರು ಮುಂದುವರೆಸಿದ್ರು. ಪ್ರೀತಿ ಅನ್ನೋದು ಬಣ್ಣದ ಲೋಕ ರಾಘು, ಆದರೆ ಮದುವೆ ಅನ್ನೋದು ಬೆವರಿನ ಲೋಕ. ಆ ಹುಡುಗಿಯ ತಂದೆ ದೊಡ್ಡ ಸಂಬಂಧ ಬಿಟ್ಟು ನಿನಗೆ ಯಾಕೆ ಕೊಡಬೇಕು? ಈ ಪ್ರಶ್ನೆಗೆ ನೀನು ಉತ್ತರ ಕೊಡಬಲ್ಲಿಯಾ? ರಾಘವ ಅಪ್ಪನ ಕಣ್ಗಳನ್ನ ನೇರವಾಗಿ ನೋಡಿ ಹೇಳ್ದ, ಅಪ್ಪ, ನಾನು ಅವ್ರಿಗೆ ಭರವಸೆ ಕೊಟ್ಟಿದ್ದೀನಿ. ನಾನು ಸೋಮಾರಿ ಅಲ್ಲ ಅಂತ ತೋರಿಸ್ಕೊಟ್ಟಿದ್ದೀನಿ. ನಿಮ್ಮ ಆಶೀರ್ವಾದ ಒಂದಿದ್ದರೆ ಸಾಕು. ಅಪ್ಪನ ಮುಖದಲ್ಲಿ ಸಣ್ಣ ಮಂದಹಾಸ ಮೂಡಿತು. ಸರಿ, ನಿನ್ನ ನಂಬಿಕೆಯೇ ನಮಗೆ ದಾರಿ. ಅವರು ನಮ್ಮನ್ನು ಬೈದು ಕಳಿಸಿದ್ರೂ ಪರವಾಗಿಲ್ಲ, ನಾವು ಅವ್ರ ಮನೆಗೆ ಹೋಗೋಣ. ಬಡತನ ಅಂದರೆ ಗೌರವ ಇಲ್ಲ ಅಂತ ಅರ್ಥ ಅಲ್ಲ. ನಾಳೆನೇ ಆ ಹುಡುಗಿ ತಂದೆಗೆ ಫೋನ್ ಮಾಡು, ನಾವು ಬರ್ತೀವಿ ಅಂತ ಹೇಳು. ಅಮ್ಮ ಭಾಗ್ಯಮ್ಮ ಕೂಡ ಅಡುಗೆ ಮನೆಯಿಂದ ಹೊರಗೆ ಬಂದು ಮಗನ ಬೆನ್ನ ಮೇಲೆ ಕೈ ಇಟ್ಟರು. ನನ್ನ ಮಗ ಯಾರನ್ನು ಮೋಸ ಮಾಡೋನಲ್ಲ, ಅವನಿಗೆ ಒಳ್ಳೆಯದೇ ಆಗುತ್ತೆ ಅಂದರು. ರಾಘವನಿಗೆ ಈಗ ಒಂದು ದೊಡ್ಡ ಯುದ್ಧ ಗೆದ್ದಷ್ಟೇ ಸಂತೋಷವಾಗಿತ್ತು. ಆದರೆ ಅಸಲಿ ಸವಾಲಿರೋದು ಎರಡು ಕುಟುಂಬಗಳು ಮುಖಾಮುಖಿಯಾದಾಗ. ಮರ್ಯಾದೆ, ಹಣ ಮತ್ತು ಮಕ್ಕಳ ಭವಿಷ್ಯದ ನಡುವಿನ ಆ ಚರ್ಚೆ ಹೇಗಿರಬಹುದು ನೋಡೋಣ ಬನ್ನಿ. ರಾಘವನ್ ಅಮ್ಮ ಭಾಗ್ಯಮ್ಮ ಒಬ್ಬ ಸಾಧಾರಣ ಗೃಹಿಣಿಯಾದರೂ ಸಂಸಾರದ ಹಸಿವು ಮತ್ತು ಪ್ರೀತಿಯ ಬೆಲೆ ಎರಡನ್ನು ಚೆನ್ನಾಗಿ ಬಲ್ಲವರು. ಗಂಡ ಮತ್ತು ಮಗನ ನಡುವಿನ ಗಂಭೀರ ಚರ್ಚೆಯ ನಂತರ ಅವರು ರಾಘವನ ಹತ್ರ ಬಂದು ತಮ್ಮ ಮನದಾಳದ ಮಾತುಗಳನ್ನು ಹಂಚ್ಕೊಳ್ತಾರೆ. ಅಪ್ಪ ಮತ್ತು ತಂಗಿ ಹೊರಗೆ ಹೋದ ನಂತರ ಅಮ್ಮ ರಾಘವನಿಗೆ ಒಂದು ಲೋಟ ಬಿಸಿ ಹಾಲು ತಂದು ಕೊಟ್ಟರು. ಅವನ ಪಕ್ಕದಲ್ಲೇ ಕೂತು ಅವನ ತಲೆ ಸವರ್ತಾ ಮಾತನಾಡೋದಕ್ಕೆ ಶುರು ಮಾಡಿದ್ರು. ರಾಘವ್, ನಿಮ್ಮಪ್ಪ ಲೋಕದ ರೀತಿ ಬಗ್ಗೆ ಮಾತಾಡ್ತಾರೆ, ಆದರೆ ನಾನು ನಿಮ್ಮಮ್ಮ, ನನಗೆ ನಿನ್ನ ಮನಸ್ಸು ಗೊತ್ತು ಅಂತ ಮೃದುವಾಗಿ ಹೇಳಿದ್ರು. ರಾಘವ ಅಮ್ಮನ ಮಡ್ಲಲ್ಲಿ ತಲೆ ಇಟ್ಕೊಂಡ. ಅಮ್ಮ, ಸಿಂಧು ತುಂಬ ಒಳ್ಳೆ ಹುಡುಗಿ. ಅವಳನ್ನು ಕಳ್ಕೊಂಡ್ರೆ ನಾನು ಬದುಕೋದು ಕಷ್ಟ ಅನಿಸುತ್ತೆ. ಆದರೆ ನನ್ನಿಂದ ನಿಮಗೂ ಅಪ್ಪನಿಗೂ ತೊಂದರೆ ಆಗ್ತಿದೆಯಲ್ಲ ಅನ್ನೋ ನೋವು ನನ್ನನ್ನು ಕಾಡ್ತಿದೆ ಅಂದ. ಭಾಗ್ಯಮ್ಮ ನಗ್ತಾ ಹೇಳಿದ್ರು, ನೋಡು ಮಗನೇ, ಪ್ರೀತಿ ಮಾಡೋದು ಸುಲಭ, ಆದರೆ ಅದನ್ನು ಉಳಿಸ್ಕೊಳ್ಳೋಕೆ ತಾಳ್ಮೆ ಬೇಕು. ನೀನು ಆ ಹುಡುಗಿಯನ್ನು ಪ್ರೀತಿಸ್ತಾ ಇರೋದು ಕೇವಲ ಅವಳ ಮುಖ ನೋಡಿ ಅಲ್ಲ ಅಂತ ನನಗೆ ಗೊತ್ತು. ಅವಳು ನಿನ್ನ ಕಷ್ಟದಲ್ಲಿ ಭಾಗಿಯಾಗ್ತಾಳೆ ಅನ್ನೋ ನಂಬಿಕೆ ನಿನಗಿದೆ ಅಲ್ವಾ? ಹಾಗಿದ್ರೆ ಯಾವ ಬಡತನಕ್ಕೂ ಹೆದರಬೇಡ. ಹೊಟ್ಟೆ ಹಸ್ದಾಗ ಅನ್ನ ಬೇಕು ನಿಜ, ಆದರೆ ಮನಸ್ಸು ಸೋತಾಗ ಆ ಅನ್ನ ತುತ್ತು ಹಿಡೋಕೆ ಒಬ್ಬರು ಪ್ರೀತಿ ಇರಬೇಕು. ಅಮ್ಮ ಮುಂದುವರೆಸಿದ್ರು, ಬಡತನ ಅನ್ನೋದು ಶಾಶ್ವತ ಅಲ್ಲ ರಾಘು. ನಾನು ಮದುವೆಯಾಗಿ ಈ ಮನೆಗೆ ಬಂದಾಗ ನಿಮ್ಮಪ್ಪನ ಹತ್ರ ಏನೂ ಇರಲಿಲ್ಲ. ಒಂದು ಸಣ್ಣ ಬಾಡಿಗೆ ರೂಮ್ನಲ್ಲಿ ನಾವು ಸಂಸಾರ ಶುರು ಮಾಡಿತ್ತು. ದಿನಕ್ಕೆ ಒಂದು ಹೊತ್ತು ಗಂಜಿ ಕುಡಿದು ದಿನ ಕಳೆದಿದ್ದೀವಿ. ಆದರೆ ನಿಮ್ಮಪ್ಪ ನನ್ನನ್ನು ಯಾವತ್ತೂ ಕಣ್ಣೀರು ಹಾಕೋಕೆ ಬಿಡಲಿಲ್ಲ. ಆ ನಂಬಿಕೆ ಇರೋದ್ರಿಂದಲೇ ಇವತ್ತು ನಾವು ಈ ಮಟ್ಟಕ್ಕೆ ಬಂದಿರೋದು. ಈಗಿನ ಹುಡುಗಿಯರು ಬಣ್ಣದ ಬದುಕನ್ನು ಇಷ್ಟಪಡ್ತಾರೆ ಅಂತ ಜನ ಹೇಳ್ತಾರೆ, ಆದರೆ ಆ ಸಿಂಧು ನಿನ್ನ ಶ್ರಮವನ್ನು ಇಷ್ಟಪಟ್ಟಿದ್ದಾಳೆ.
ಅಂದರೆ ಅವಳು ನಮ್ಮ ಮನೆಗೆ ಮಹಾಲಕ್ಷ್ಮಿಯಾಗಿ ಬರ್ತಾಳೆ ಅಂತಲೇ ಅರ್ಥ. ನೀನು ಅವಳನ್ನು ಮದುವೆ ಆದಮೇಲೆ ನಿನಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಬರುತ್ತೆ. ಆಗ ನೀನು ನಿನ್ನ ಕೆಲಸದಲ್ಲೂ ಇನ್ನೂ ಹೆಚ್ಚಿನ ಪ್ರಗತಿ ಕಾಣ್ತೀಯ. ಯಾಕಂದರೆ ಪ್ರೀತಿ ಮನುಷ್ಯನನ್ನು ಸೋಮಾರಿಯನ್ನಾಗಿ ಮಾಡಲ್ಲ, ಬದಲಿಗೆ ಇನ್ನೂ ಎತ್ತರಕ್ಕೆ ಬೆಳೆಯೋ ಶಕ್ತಿ ಕೊಡುತ್ತೆ. ಕೊನೆಯಲ್ಲಿ ಅಮ್ಮ ಒಂದು ಮಾತು ಹೇಳಿದ್ರು, ಅದು ರಾಘವನ್ಗೆ ಧೈರ್ಯ ತುಂಬಿತು. ನಾಳೆ ನಾವು ಅವ್ರ ಮನೆಗೆ ಹೋದಾಗ ನಮ್ಮ ಬಡತನವನ್ನು ನೋಡಿ ಅವ್ರು ಏನಾದರೂ ಅಂದರೆ ತಲೆ ತಗ್ಗಿಸ್ಬೇಡ. ನಮ್ಮ ಹತ್ರ ಹಣ ಇಲ್ದಿರಬಹುದು, ಆದರೆ ಸುಸಂಸ್ಕೃತ ಗುಣಗಳಿವೆ. ಆ ಗುಣಗಳೇ ನಿನ್ನನ್ನು ಗೆಲ್ಲಿಸುತ್ತೆ. ನಾನು ಆ ಹುಡುಗಿಗೆ ನನ್ನ ಮಗನನ್ನು ಕೊಡೋಕ್ಕೆ ಹೆಮ್ಮೆ ಪಡ್ತೀನಿ. ಅಮ್ಮನ ಈ ಮಾತುಗಳು ರಾಘವನ್ ಮನಸ್ಸಿನಲ್ಲಿದ್ದ ಎಲ್ಲ ಗೊಂದಲಗಳನ್ನು ದೂರ ಮಾಡಿದ್ವು. ಒಬ್ಬ ಗಂಡಸಿಗೆ ತನ್ನ ತಾಯಿ ಮತ್ತು ತಾನು ಪ್ರೀತಿಸಿದ ಹುಡುಗಿ ಇಬ್ಬರ ಬೆಂಬಲ ಸಿಕ್ಕರೆ ಅವನ ಇಡೀ ಜಗತ್ತನ್ನೇ ಗೆಲ್ಲಬಲ್ಲ ಎಂಬ ನಂಬಿಕೆ ಅವನಲ್ಲಿ ಮೂಡುತ್ತೆ. ಸವಾಲುಗಳ ಸರಣಿ ನಂತರ ಅಂತಿಮವಾಗಿ ಆ ನಿರ್ಣಾಯಕ ಕ್ಷಣ ಬಂದೇ ಬಿಡ್ತು. ಎರಡು ಕುಟುಂಬಗಳು ಮುಖಾಮುಖಿಯಾದಾಗ ಅಲ್ಲಿ ಗೌರವ, ಅಹಂಕಾರ ಮತ್ತು ಪ್ರೀತಿಯ ನಡುವೆ ದೊಡ್ಡ ಕಿತ್ತಾಟವೇ ನಡೆಯಿತು. ಭಾನುವಾರ ಬೆಳಿಗ್ಗೆ ರಾಘವ ತನ್ನ ತಂದೆ ಶಂಕರಪ್ಪ, ತಾಯಿ ಭಾಗ್ಯಮ್ಮ ಮತ್ತು ತಂಗಿ ರಶ್ಮಿಯೊಂದಿಗೆ ಸಿಂಧುವಿನ ಮನೆಗೆ ಹೋದ. ಶಂಕರಪ್ಪನವರು ತಮ್ಮ ಹಳೆಯ ಪಂಚೆ ಮತ್ತು ಇಸ್ತ್ರಿ ಮಾಡಿದ ಬಿಳಿ ಶರ್ಟ್ ಧರಿಸಿ ಗಂಭೀರವಾಗಿದ್ದರು. ಸಿಂಧುವಿನ ತಂದೆ ಸೋಮಶೇಖರ್ ಅವರು ಇವರನ್ನು ಸ್ವಾಗತಿಸಿದರು. ಅವರ ಮುಖದಲ್ಲಿ ಒಂದು ರೀತಿಯ ಅತೃಪ್ತಿ ಎದ್ದು ಕಾಣ್ತಿತ್ತು. ಮನೆ ಹಜಾರದಲ್ಲಿ ಎಲ್ಲರೂ ಕೂತಾಗ ಮೌನವೇ ಹೆಚ್ಚಾಗಿತ್ತು. ಸೋಮಶೇಖರ್ ಅವರು ಮಾತು ಶುರು ಮಾಡಿದ್ರು. ನೋಡಿ ಶಂಕರಪ್ಪನವರೇ, ರಾಘವ ಒಳ್ಳೆ ಹುಡುಗ ಇರ್ಬೋದು, ಆದರೆ ಸಂಸಾರ ಅಂದರೆ ಕೇವಲ ಗುಣ ಇದ್ದರೆ ಸಾಲದು, ಹಣನೂ ಬೇಕು. ನನ್ನ ಮಗಳನ್ನು ಅಷ್ಟೊಂದು ಶ್ರೀಮಂತ ಮನೆಗೆ ಕೊಡೋಕೆ ನಮಗೆ ಆಫರ್ ಇತ್ತು. ಈ ಮಾತು ರಾಘವನ್ ತಂದೆಗೆ ಸ್ವಲ್ಪ ಚುಚ್ಚಿತು. ಶಂಕರಪ್ಪನವರು ಮೆಲ್ಲಗೆ ಹೇಳಿದ್ರು, ಹೌದು, ನಾವು ಶ್ರೀಮಂತರಲ್ಲ ಅನ್ನೋದು ನಮಗೂ ಗೊತ್ತು, ಆದರೆ ಮಗನನ್ನು ನಾವು ಯಾವತ್ತೂ ದುರಭ್ಯಾಸಗಳಿಲ್ಲದೆ ಕಷ್ಟಪಟ್ಟು ದುಡಿಯೋ ಸಂಸ್ಕೃತಿಯಲ್ಲಿ ಬೆಳೆಸಿದ್ದೀವಿ. ವರದಕ್ಷಿಣೆ ಕೊಡೋಕೆ ನಮ್ಮ ಹತ್ರ ಹಣ ಇಲ್ಲದೇ ಇರ್ಬೋದು, ಆದರೆ ನಿಮ್ಮ ಮಗಳನ್ನು ಸೊಸೆಯಾಗಿ ಅಲ್ಲ, ಮಗಳಾಗಿ ನೋಡಿಕೊಳ್ಳೋ ದೊಡ್ಡ ಮನಸ್ಸಿದೆ. ಸೋಮಶೇಖರ್ ಅವರ ಅಣ್ಣ, ಸಿಂಧುವಿನ ದೊಡ್ಡಪ್ಪ ಅಲ್ಲಿಯೇ ಇದ್ದರು. ಅವರು ಮಧ್ಯೆ ಬಾಯಿ ಹಾಕಿ, ರೀ, ಭಾವನಾತ್ಮಕವಾಗಿ ಮಾತಾಡಿದ್ರೆ ಹೊಟ್ಟೆ ತುಂಬಲ್ಲ. ನಾಳೆ ನಿಮ್ಮ ಮಗನಿಗೇನಾದರೂ ಆದರೆ ಆ ಹುಡುಗಿ ಜೀವನ ಏನು? ಅವಳು ಕೆಲಸಕ್ಕೆ ಹೋಗಿ ನಿಮ್ಮ ಕುಟುಂಬನ ಸಾಕಬೇಕಾ ಅಂದರು. ಈ ಮಾತು ಕೇಳಿ ರಾಘವನ್ಗೆ ಕೋಪ ಬಂತು, ಆದರೆ ಅವನು ಮೌನವಾಗಿದ್ದ. ಭಾಗ್ಯಮ್ಮ ಮೆಲ್ಲಗೆ ಉತ್ತರಿಸಿದ್ರು, ನಮ್ಮ ಮಗ ಡೆಲಿವರಿ ಕೆಲಸ ಮಾಡಿ ಆದರೂ ನಮ್ಮನ್ನು ಸಾಕ್ತಿದ್ದಾನೆ ಅಂದರೆ ಅವನು ಹೆಂಡತಿಯನ್ನು ಉಪವಾಸ ಹಾಕಲ್ಲ ಅನ್ನೋ ನಂಬಿಕೆ ನಮಗಿದೆ. ಕೆಲಸ ಮಾಡೋದು ಅವಮಾನ ಅಲ್ಲ ಸರ್, ಕೆಲಸ ಮಾಡದೇ ಇರೋದು ಅವಮಾನ. ಮಾತುಗಳು ಬೆಳೀತಾ ಹೋದಂತೆ ಸಣ್ಣ ಮಟ್ಟದ ವಾಗ್ವಾದನೂ ಶುರುವಾಯಿತು. ಸಿಂಧುವಿನ ಮನೆಯವ್ರಿಗೆ ರಾಘವನ್ ಕುಟುಂಬದ ಆರ್ಥಿಕ ಸ್ಥಿತಿ ಕೀಳಾಗಿ ಕಂಡ್ರೆ ರಾಘವನ್ ಪೋಷಕರಿಗೆ ಅವರ ಅಹಂಕಾರ ನೋವು ನೀಡ್ತು. ಒಂದು ಟ್ವಿಸ್ಟ್. ಅಷ್ಟರಲ್ಲಿ ರಶ್ಮಿ ಎದ್ದು ನಿಂತಳು. ಸರ್, ನನ್ನ ಅಣ್ಣ ನನಗೋಸ್ಕರ ಎಷ್ಟೋ ಆಸೆಗಳನ್ನ ಕೊಂದಿದ್ದಾನೆ. ಸಿಂಧು ಅಕ್ಕನನ್ನು ಅವನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾನೆ. ನೀವಿವತ್ತು ಇವರನ್ನು ನಿರಾಕರಿಸಿದ್ರೆ ನಿಮ್ಮ ಮಗಳಿಗೆ ಹಣ ಸಿಗ್ಬೋದು, ಆದರೆ ಇಂಥ ನಿಷ್ಠಾವಂತ ಪ್ರೀತಿ ಸಿಗಲ್ಲ. ನಮ್ಮ ಅಣ್ಣನ ಶ್ರಮದ ಮೇಲೆ ನಮಗೆ ನಂಬಿಕೆ ಇದೆ, ನಿಮಗಿಲ್ವಾ? ರಶ್ಮಿ ಧೈರ್ಯ ಮತ್ತು ಕಣ್ಣೀರು ಎಲ್ಲರೂ ಮೌನವಾಗಿಸ್ತು. ಸಿಂಧು ಕೂಡ ಅಪ್ಪನ ಹತ್ರ ಬಂದು, ಅಪ್ಪ, ನಮಗೆ ಮದುವೆಗೆ ಯಾವುದೇ ಆಡಂಬರ ಬೇಡ, ಸಿಂಪಲ್ಲಾಗಿ ಮದುವೆ ಮಾಡಿ. ಇವ್ರ ಮನೆಯಲ್ಲಿ ಕಷ್ಟ ಇರ್ಬೋದು, ಆದರೆ ನೆಮ್ಮದಿ ಇದೆ, ನನಗೆ ಅದೇ ಸಾಕು ಅಂದ್ಲು. ಸೋಮಶೇಖರ್ ಅವರು ತಮ್ಮ ಮಗಳ ಕಣ್ಣೀರು ಮತ್ತು ರಾಘವನ್ ತಂದೆಯ ಪ್ರಾಮಾಣಿಕತೆಯನ್ನು ಕಂಡು ಕರಗಿದ್ರು. ಅತ್ತ ಕಡೆಯ ಶ್ರೀಮಂತ ಸಂಬಂಧದಲ್ಲಿ ಹುಡುಗನ ಗುಣ ಹೇಗಿದೆಯೋ ಎಂಬ ಭಯ ಅವ್ರಿಗೂ ಇತ್ತು, ಆದರೆ ರಾಘವನ್ ಬಗ್ಗೆ ಅವ್ರಿಗೆ ಭರವಸೆ ಇತ್ತು. ಕೊನೆಗೂ ಸೋಮಶೇಖರ್ ಅವರು ಶಂಕರಪ್ಪನವರ ಕೈ ಹಿಡಿದು ಹೇಳಿದರು, ಕ್ಷಮಿಸಿ, ಮಗಳ ಭವಿಷ್ಯದ ಬಗ್ಗೆ ಇರೋ ಆತಂಕದಿಂದ ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡಿದೆ. ಸಮಾಜದ ಮಾತುಗಳಿಗಿಂತ ಮಗಳ ಖುಷಿಯೇ ನಮಗೆ ಮುಖ್ಯ. ಈ ಮದುವೆಗೆ ನಮ್ಮ ಸಮ್ಮತಿ ಇದೆ, ಯಾವುದೇ ವರದಕ್ಷಿಣೆ ಬೇಡ, ಇಬ್ಬರು ಜೊತೆಯಾಗಿ ಬಾಳಿದ್ರೆ ಅಷ್ಟೇ ಸಾಕು. ರಾಘವ ಮತ್ತು ಸಿಂಧುವಿನ ಮದುವೆ ಸರಳವಾಗಿ ದೇವಸ್ಥಾನದಲ್ಲಿ ನಡೆಯಿತು. ಮದುವೆ ನಂತರವೂ ಸಂಕಷ್ಟಗಳಿರಲಿಲ್ಲ ಅಂತಲ್ಲ, ಬಾಡಿಗೆ ಮನೆ, ಸಾಲದ ಕಂತುಗಳು ಇದ್ದವು, ಆದರೆ ಇಬ್ಬರೂ ಕೈ ಹಿಡಿದು ನಡೆದಿದ್ದರಿಂದ ಆ ಹಾದಿ ಸುಲಭವಾಗಿತ್ತು. ರಾಘವ ತನ್ನ ಶ್ರಮದಿಂದ ಕೆಲಸದಲ್ಲಿ ಪ್ರಮೋಷನ್ ಪಡೆದರೆ ಸಿಂಧು ಆ ಮನೆಗೆ ದೀಪವಾಗಿ ಬಂದ್ಲು. ಮಧ್ಯಮ ವರ್ಗದ ಪ್ರೀತಿ ಎಂದರೆ ಕೇವಲ ಸಿನಿಮಾ ಹಾಡುಗಳಲ್ಲ, ಅದು ಸಣ್ಣ ಸಣ್ಣ ತ್ಯಾಗಗಳ, ದೊಡ್ಡ ಜವಾಬ್ದಾರಿಗಳ ಮತ್ತು ಅಂತ್ಯವಿಲ್ಲದ ನಂಬಿಕೆಯ ಒಂದು ಸುಂದರವಾದ ಕತೆ.
ಮಧ್ಯಮ ವರ್ಗದ ಮದುವೆಯಲ್ಲಿ ಒಂದು ವಿಶಿಷ್ಟವಾದ ಕಳೆನೇ ಇರುತ್ತೆ ಅಂತ ಹೇಳ್ಬೋದು. ಅಲ್ಲಿ ಹಣದ ಮಿತಿ ಇದ್ರೂ ಸಹ ಸಂಭ್ರಮಕ್ಕಂತೂ ಏನು ಕೊರತೆ ಇರೋದಿಲ್ಲ. ಮದುವೆಯ ಸಡಗರ ಬಂದೇ ಬಿಡ್ತು. ರಾಘವ ಮತ್ತು ಸಿಂಧುವಿನ ಮದುವೆ ದಿನ ಹತ್ರ ಬಂದಂತೆ ಮನೆಯಲ್ಲಿ ಗಡಿಬಿಡಿ ಅಂತೂ ಶುರುವಾಗೇ ಹೋಯಿತು. ಅತಿಥಿಗಳ ಓಡಾಟ, ಅಡುಗೆಯವರ ಜೊತೆ ಅಪ್ಪನ ಚೌಕಾಸಿ, ತಂಗಿ ರಶ್ಮಿ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲನೂ ಒಂದು ಹಬ್ಬದಂತೆ ಶುರುವಾಯಿತು. ಇಲ್ಲಿನ ಓಡಾಟ ನೋಡೋಣ ಬನ್ನಿ. ಅಲ್ಲಿ ಶಾಮಿಯಾನ ಸರಿಯಾಗಿ ಹಾಕಿಲ್ಲ, ಊಟಕ್ಕೆ ಎಲೆ ಸಾಲ್ತಿಲ್ಲ, ಬೀಗರಿಗೆ ಕಾಫಿ ಕೊಟ್ರಾ ಅಂತ ಅಪ್ಪ ಶಂಕರಪ್ಪ ಮದುವೆ ಮಂಟಪದಲ್ಲಿ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡ್ತಿದ್ರೆ ಕಾಲು ನೋವಿದ್ರು ಮಗನ ಮದುವೆ ಖುಷಿಯಲ್ಲಿ ಅವ್ರಿಗೆ ಸುಸ್ತೇ ಆಗ್ತಿರ್ಲಿಲ್ವಂತೆ. ಓಕೆ, ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನು ಮದುವೆ ಸಂಭ್ರಮ ಯಾವ್ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಕತೆ ಹೇಗೆ ಬರ್ತಿದೆ ಅಂತ ನನಗೆ ತಿಳಿಸಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ.